ನಮಸ್ಕಾರ ಸ್ನೇಹಿತರೆ. ಏಷ್ಯಾದ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಭೂಕಂಪ. ಜಪಾನ್ ಯಾವಾಗಲೂ ಶಾಂತಿಗೆ ಟೆಕ್ನಾಲಜಿಗೆ ಹೆಸರಾಗಿದ್ದ ರಾಷ್ಟ್ರ, ಆದರೆ ಅಲ್ಲಿ ಇತಿಹಾಸ ಬದಲಾಗ್ತಾ ಇದೆ. ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಅಲ್ಲಿನ ಚುಕ್ಕಾಣಿ ಹಿಡಿದಿರೋದು ಒಬ್ಬ ಸಾಮಾನ್ಯ ಲೀಡರ್ ಅಲ್ಲ. ಅವ್ರನ್ನ ಜನ ಕರೆಯೋದು ನಮ್ಮ ಇಂದಿರಾ ಗಾಂಧಿ ಕರಿತಾ ಇದ್ರಲ್ಲಿ ಐರನ್ ಲೇಡಿ ಅಂತ, ಆ ಥರ ಜಪಾನ್ನ ಐರನ್ ಲೇಡಿ ಅಂತ ಕರೀತಾರೆ. ಇವರು ಎಲೆಕ್ಷನ್ ಗೆದ್ದಿರೋ ರೀತಿ ನೋಡಿದ್ರೆ, ಇವರು ತಗೊಳ್ತಿರೋ ನಿರ್ಧಾರಗಳನ್ನು ನೋಡಿದ್ರೆ ಏಷ್ಯಾವೇ ಅಲುಗಾಡ್ತಾ ಇದೆ. ಮುಖ್ಯವಾಗಿ ನಮ್ಮ ನೆರೆಹೊರೆಯ ಪುಂಡ ಚೀನಾಗೆ ನಿದ್ದೆ ಇಲ್ಲದ ರಾತ್ರಿಗಳು ಶುರುವಾಗಿವೆ. ಯಾಕಂದ್ರೆ ಇವರು ಜಪಾನ್ನ ದಶಕಗಳಷ್ಟು ಹಳೆಯ ಶಾಂತಿ ಮಂತ್ರಕ್ಕೆ ಬೆಂಕಿ ಇಟ್ಟು ಬಿಸಾಕ್ತಾ ಇದ್ದಾರೆ. ಯಾವ ಅಮೆರಿಕ ಅಣುಬಾಂಬ್ ಹಾಕಿತ್ತೋ ಅದೇ ಅಮೆರಿಕದ ಪರಮಾಣು ಅಸ್ತ್ರಗಳನ್ನ ತಂದು ಜಪಾನ್ ಮಣ್ಣಲ್ಲಿ ಇಡ್ತೀವಿ ಅಂತಿದ್ದಾರೆ. ಇವರ ಈ ಒಂದೇ ಒಂದು ನಿರ್ಧಾರ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡವನ್ನ ಸೃಷ್ಟಿ ಮಾಡಿದೆ. ಇವರಿಗೆ ಬೈಕ್ ಅಂದ್ರೆ ಪ್ರಾಣ, ರೇಸಿಂಗ್ ಸ್ಪೋರ್ಟ್ಸ್ ಕಾರ್ ಅಂದ್ರೆ ಹುಚ್ಚು. ಆದ್ರೆ ಈಗ ಇವರು ಜಪಾನ್ ಅನ್ನೋ ಬಲಿಷ್ಠ ರಾಷ್ಟ್ರದ ಸ್ಟೇರಿಂಗ್ ವೀಲ್ ಹಿಡಿದಿದ್ದಾರೆ. ಗೆದ್ದಿದ್ದು ಜಪಾನ್ ಎಲೆಕ್ಷನ್ ಆದ್ರೂ ಕೂಡ ಇದರ ನೇರ ಲಾಭ ಭಾರತಕ್ಕೂ ಕೂಡ ಆಗತ್ತೆ. ಹಾಗಿದ್ರೆ ಯಾರು ಇವರು? ಸನಾಯ್ ತಕೈಚಿ. ಶಾಂತಿಯ ರಾಷ್ಟ್ರ ಜಪಾನ್ ಕೈಯಲ್ಲಿ ಅಣು ಅಸ್ತ್ರದ ರಿಮೋಟ್ ಕಂಟ್ರೋಲ್ ಬಂದ್ರೆ ಏನಾಗುತ್ತೆ? ಭಾರತಕ್ಕೆ ಇವರಿಂದ ಸಿಗಲಿರೋ ಆ ಜಾಕ್ಪಾಟ್ ಏನು? ಚೀನಾಗೆ ಟೆನ್ಷನ್ ಶುರುವಾಗಿರೋದು ಯಾಕೆ? ಇವರ ಮುಂದಿರೋ ಚಾಲೆಂಜ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 352 ಸೀಟ್ಸ್ ಸುನಾಮಿಯಂತೆ ಅಪ್ಪಳಿಸಿದ ಸನಾಯ್. ಭಾನುವಾರ ಜಪಾನ್ನಲ್ಲಿ ನಡೆದ ಎಲೆಕ್ಷನ್ ರಿಸಲ್ಟ್ ಹೊರಬಿದ್ದಿದೆ. ಇದನ್ನ ಸಾಧಾರಣ ಘಟನೆ ಅಂತ ಹೇಳಕ್ಕಾಗಲ್ಲ. ಸಾಮಾನ್ಯ ವಿಕ್ಟರಿ ಅಲ್ವೇ ಅಲ್ಲ, ಇದು ಪೊಲಿಟಿಕಲ್ ಸುನಾಮಿ. ಜಪಾನ್ ಪ್ರಧಾನಮಂತ್ರಿ ಸನಾಯ್ ಟಕೈಚಿ ಇವರ ಲೀಡರ್ಶಿಪ್ನ LDP ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಮತ್ತು ಅವರ ಮಿತ್ರ ಪಕ್ಷಗಳು ಭರ್ಜರಿ ಜಯ ಗಳಿಸಿದ್ದಾರೆ. ಲೆಕ್ಕಾಚಾರ ನೋಡೋದಾದ್ರೆ ಜಪಾನ್ ಸಂಸತ್ನ ಕೆಳಮನೆಯಲ್ಲಿ ಒಟ್ಟಿರೋದು 465 ಸ್ಥಾನಗಳು. ಅದರಲ್ಲಿ ಸರ್ಕಾರ ರಚನೆಗೆ ಬೇಕಿರೋ ಮ್ಯಾಜಿಕ್ ನಂಬರ್ ದಾಟಿ ಇವರು ಬರೋಬ್ಬರಿ 352 ಸ್ಥಾನಗಳನ್ನ ಗುಡಿಸಿ ಹಾಕೊಂಡಿದ್ದಾರೆ. ಇದನ್ನ ಪೊಲಿಟಿಕಲ್ ಭಾಷೆಯಲ್ಲಿ ಸೂಪರ್ ಮೆಜಾರಿಟಿ ಅಂತ ಕರಿತಾ ಇದ್ದಾರೆ ಈಗ. ಯಾಕಂದ್ರೆ ಈ ನಂಬರ್ 352 ತುಂಬಾ ಮುಖ್ಯ. ಜಪಾನ್ ಸಂವಿಧಾನ ಬದಲಿಸಬೇಕು, ಆರ್ಟಿಕಲ್ 9 ಅನ್ನ ತಿದ್ದುಪಡಿ ಮಾಡಬೇಕು ಅಂದ್ರೆ, ಮಿಲಿಟರಿ ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಅಲ್ಲಿನ ಸರ್ಕಾರಕ್ಕೆ 3/2 ಬಹುಮತ ಬೇಕು. ಅಷ್ಟೇ ಅಲ್ಲ, ಜಪಾನ್ ಹಾಕೊಂಡಿರೋ ಪರಮಾಣು ನಿಷೇಧ ನ್ಯೂಕ್ಲಿಯರ್ ಟಾಬು ಲಕ್ಷ್ಮಣ ರೇಖೆಯನ್ನು ದಾಟೋಕೆ ಇಂತಹದ್ದೇ ಪ್ರಚಂಡ ಬಹುಮತ ಬೇಕು. ಎಷ್ಟು ದಿನ ಯಾವ ಸರ್ಕಾರಕ್ಕೂ ಆ ತಾಕತ್ತಿರಲಿಲ್ಲ. ಎಲ್ಲರೂ ಅಲ್ಪ ಸ್ವಲ್ಪ ಮೆಜಾರಿಟಿಯಲ್ಲಿ ಒದ್ದಾಡ್ತಾ ಇದ್ರು, ಸಮ್ಮಿಶ್ರ ಸರ್ಕಾರಗಳನ್ನ ಮಾಡಿಕೊಂಡು ತೂರಾಡ್ತಾ ಇದ್ರು. ಆದರೆ ಈಗ ಸನಾಯ್ ಟಕೈಚಿ ಅವರ ಕೈಯಲ್ಲಿ ಆ ಸೂಪರ್ ಪವರ್ ಬಂದಿದೆ. ವಿರೋಧ ಪಕ್ಷಗಳು ಅಕ್ಷರಶಃ ನಡುಗಿ ಹೋಗಿವೆ, ಧೂಳಿಪಟ ಆಗಿವೆ. ಇದು ಹೇಗಿದೆ ಅಂದ್ರೆ, ಡ್ರೈವರ್ ಸೀಟ್ನಲ್ಲಿ ಕೂತವರಿಗೆ ಈಗ ಫುಲ್ ಕಂಟ್ರೋಲ್ ಸಿಕ್ಕಿದೆ. ಯಾವ ಕಡೆ ಬೇಕಾದರೂ ಗಾಡಿ ತಿರುಗಿಸಬಹುದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಇವರು ಬರೀ ತಮ್ಮ ಹಳೆಯ ದೋಸ್ತು ಕೊಮೈಟೋ ಪಕ್ಷದೊಂದಿಗೆ ಮಾತ್ರ ಅಲ್ಲ, ಜಪಾನ್ ಇನ್ನೋವೇಷನ್ ಪಾರ್ಟಿ ಅಂದ್ರೆ ಏಷ್ಯನ್ ಅನ್ನೋ ಹೊಸ ಪಕ್ಷದೊಂದಿಗೂ ಕೂಡ ಕೈ ಜೋಡಿಸಿದ್ದಾರೆ. ಈ ಏಷ್ಯನ್ ಪಾರ್ಟಿ ಎಂತಹದ್ದು ಗೊತ್ತಾ? ಫುಲ್ ಅಗ್ರೆಸಿವ್. ಸಂವಿಧಾನ ಬದಲಿಸಿ, ಸರ್ಕಾರ ಚಿಕ್ಕದಾಗಿರ್ಲಿ, ರೂಲ್ಸ್ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಇಂಥವರೊಂದಿಗೆ ಸನಾಯ್ ಟಕೈಚಿ ಸೇರ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಜಪಾನ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ನಿಶ್ಚಿತ. 2025 ಅಂತ್ಯದ ವೇಳೆಗಾಗಲೇ ಇವರ ಜನಪ್ರಿಯತೆ ಅಂದ್ರೆ ಅಪ್ರೂವಲ್ ರೇಟಿಂಗ್ 70% ಅಷ್ಟಿತ್ತು ಅಂತ ಹೇಳಿದ್ರೆ, ಜಪಾನ್ ಜನ ಇವ್ರ ಮೇಲೆ ಯಾವ ಮಟ್ಟದ ಭರವಸೆ ತೋರಿಸ್ತಿದ್ದಾರೆ ಅಂತ ಊಹೆ ಮಾಡಿ ನೀವು. ಚಳಿಗಾಲದ ಸರ್ಪ್ರೈಸ್, ವಿರೋಧಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಕಿಲೇಡಿ. ಗೆಲುವು ಸುಮ್ಮನೆ ಬಂದಿಲ್ಲ ಇದು. ಇಲ್ಲಿ ನೀವು ಇವರ ರಾಜಕೀಯ ತಂತ್ರಗಾರಿಕೆ ಅಥವಾ ಚಾಣಕ್ಯ ನೀತಿಯನ್ನ ಮೆಚ್ಚಲೇಬೇಕು. ಇವರು LDP ಪಕ್ಷದ ಲೀಡರ್ ಆಗಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ಇತ್ತೀಚೆಗೆ. ಇವರಿಗೆ ಬೇಕಿದ್ರೆ ಪೂರ್ಣ ಅಧಿಕಾರಾವಧಿಗೆ ಆರಾಮಾಗಿರ್ಬೋದಾಗಿತ್ತು. ಯಾರು ಕೇಳ್ತಾ ಇದ್ರು ಅಂಟ್ಕೊಂಡು ಸ್ವಲ್ಪ ಅವ್ರು ಹೇಳಿದ್ದು ಕೇಳ್ಕೊಂಡು ಇವ್ರು ಹೇಳಿದ್ದು ಕೇಳ್ಕೊಂಡು ಮಾಡೋದಾಗಿದ್ರೆ. ಆದ್ರೆ ಇವ್ರು ಹಾಗೆ ಮಾಡಲಿಲ್ಲ. ತಕ್ಷಣ ದಿಢೀರ್ ಎಲೆಕ್ಷನ್ ಕರೆದ್ರು, ಸ್ನ್ಯಾಪ್ ಎಲೆಕ್ಷನ್. ಹೇಳಿದ್ರು, ನನಗೆ ಆಗ್ತಾ ಇಲ್ಲ, ಇವ್ರು ಕೆಲಸ ಮಾಡಕ್ಕೆ ಸರಿಯಾಗಿ ಬಿಡ್ತಾ ಇಲ್ಲ, ನಂಗೆ ಫುಲ್ ಮೆಜಾರಿಟಿ ಕೊಡಿ ನೀವು ಅಂತ. ಮಾಸ್ಟರ್ ಪ್ಲಾನ್ ಇತ್ತು ಇಲ್ಲಿ. ಆಲ್ರೆಡಿ ಜನಪ್ರಿಯತೆ ಇತ್ತಲ್ವಾ, ಅಥವಾ ಸನಾಯ್ ಮೇನಿಯಾ ಇನ್ ಪೀಕ್ನಲ್ಲಿತ್ತಲ್ವಾ, ಅದಿರೋ ಟೈಮ್ನಲ್ಲೇ ಹಿಂಗೆ ಮಾಡಿಬಿಟ್ರೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ. ಕಬ್ಬಿಣ ಕಾದಿರುವಾಗಲೇ ಬೆಳಿಬೇಕು. ಎರಡನೇದು ವಿಂಟರ್ ಸರ್ಪ್ರೈಸ್. ಚಳಿಗಾಲದಲ್ಲಿ ಮೈ ನಡುಗಿಸೋ ಚಳಿಯಲ್ಲಿ ಎಲೆಕ್ಷನ್ ಘೋಷಣೆ ಮಾಡಿದ್ರೆ ವಿರೋಧ ಪಕ್ಷಗಳಿಗೆ ಪ್ರಚಾರ ಮಾಡೋಕೆ, ಕ್ಯಾಂಪೇನ್ ಆರ್ಗನೈಸ್ ಮಾಡೋಕೆ, ಜನ ಸೇರಿಸೋಕೆ, ಆಲ್ರೆಡಿ ಇವ್ರದ್ದಿರೋ ಪಾಪ್ಯುಲಾರಿಟಿಯನ್ನು ಡೌನ್ ಮಾಡೋಕ್ಕೆ ಅವರಿಗೆ ಟೈಮ್ ಸಿಗಲ್ಲ. ಅದು ಕೂಡ ಇವರ ಲೆಕ್ಕಾಚಾರ ಆಗಿತ್ತು. ಇನ್ನೊಂದು ಕಡೆ ವಿರೋಧ ಪಕ್ಷಗಳಾದ ಕಾನ್ಸ್ಟಿಟ್ಯೂಷನಲ್ ಡೆಮೊಕ್ರೆಟಿಕ್ ಪಾರ್ಟಿ ಮತ್ತು ಕೊಮೈಟೋ ನಡುವೆ ಕಿತ್ತಾಟ ನಡೀತಾ ಇತ್ತು. ಅವರು ಒಗ್ಗೂಡೋಕೆ ಟ್ರೈ ಮಾಡಿದ್ರು, ಆದರೆ ಅದು ಫೇಲ್ ಆಯಿತು. ಇದನ್ನು ಬಂಡವಾಳ ಮಾಡಿಕೊಂಡ ಟಕೈಚಿ ಎಲೆಕ್ಷನ್ ಕರೆದು ಕ್ಲೀನ್ ಸ್ವೀಪ್ ಮಾಡಿಬಿಟ್ರು. ಇದು ಎರಡನೇ ಮಹಾಯುದ್ಧ ನಂತರ ನಡೆದ ಅತ್ಯಂತ ಕಡಿಮೆ ಅವಧಿಯ ಎಲೆಕ್ಷನ್ ಕ್ಯಾಂಪೇನ್ ಅಂತ ರೆಕಾರ್ಡ್ ಕೂಡ ಆಯಿತು. ಇವರು ಜನರಿಗೆ ನೇರವಾಗಿ ಹೇಳಿದ್ರು, ನೋಡಿ, ನನಗೆ ಆರ್ಥಿಕತೆ ಮತ್ತು ರಕ್ಷಣಾ ನೀತಿಗಳಲ್ಲಿ ದೊಡ್ಡ ಬದಲಾವಣೆ ಮಾಡೋಕೆ ಫ್ರೀಡಮ್ ಬೇಕು. ನಾನು ದೊಡ್ಡ ನಿರ್ಧಾರ ತಗೋಬೇಕು ಅಂದರೆ ಸಂಸತ್ನಲ್ಲಿ ಫುಲ್ ಪವರ್ ಬೇಕು. ನೀವು ಕೊಡ್ತೀರಾ ಅಂತ ಕೇಳಿದ್ರು. ಜನ ಕೂಡ ಟಕೈಚಿ
ತಗೊಳ್ಳಿ ತಕೈಶಿ, ಪವರ್ ತಗೊಳ್ಳಿ, ದೇಶ ಉಳಿಸಿ ಅಂತ ವೋಟ್ ಹಾಕಿದ್ರು. ಇನ್ನೊಂದು ಮೇಜರ್ ವಿಚಾರ ಏನು ಅಂದರೆ, ಎಲೆಕ್ಷನ್ಗೂ ಮುನ್ನವೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವ್ರ ಬಗ್ಗೆ ಮಾತನಾಡಿದ್ರು. ಸನಾಯ್ ಟಕೈಚಿ ಒಬ್ಬರು ಸ್ಟ್ರಾಂಗ್, ಪವರ್ಫುಲ್ ಆ್ಯಂಡ್ ವೈಸ್ ಲೀಡರ್ ಅಂತ ಬಹಿರಂಗವಾಗಿ ಎಂಡೋರ್ಸ್ ಮಾಡಿದ್ರು. ಜಗತ್ತಿನ ದೊಡ್ಡಣ್ಣನೇ ಇವರನ್ನು ಒಪ್ಕೊಂಡ ಮೇಲೆ ಜಪಾನ್ ಮತದಾರರು ಅಮೆರಿಕದೊಂದಿಗೆ ತುಂಬ ಕ್ಲೋಸ್ ಇದ್ದಾರೆ ಇವರು ಜಪಾನೀಸ್. ಹೌದು ಬಿಡ್ರಿ ಟ್ರಂಪ್ ಸರ್ರೆ, ಚೀನಾ ಮತ್ತು ಅಮೆರಿಕವನ್ನ ಹ್ಯಾಂಡಲ್ ಮಾಡೋಕ್ಕೆ ಇವರೇ ಸರಿ ಅಂತ ಹೇಳಿ ಫಿಕ್ಸ್ ಆದರು. ಡ್ರಮ್ಮರ್ ಟು ಪ್ರೈಮ್ ಮಿನಿಸ್ಟರ್, ರೋಚಕ ಲೈಫ್ ಸ್ಟೋರಿ. ಇವರ ಲೈಫ್ ಫಿಲ್ಮಿ. ಸನಾಯ್ ಟಕೈಚಿ ಅವರಿಗೀಗ 64 ವರ್ಷ. ಜಪಾನ್ ಇತಿಹಾಸದಲ್ಲೇ ಇವರು ಮೊದಲ ಮಹಿಳಾ ಪ್ರಧಾನಮಂತ್ರಿ. ಇವರ ರೋಲ್ ಮಾಡೆಲ್ ಯಾರು ಗೊತ್ತಾ? ಬ್ರಿಟನ್ನ ಉಕ್ಕಿನ ಮಹಿಳೆ ಮಾರ್ಗರೆಟ್ ಥ್ಯಾಚರ್. ಇವರ ಫ್ಲ್ಯಾಶ್ ಬ್ಯಾಕ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಕಾಲೇಜ್ ದಿನಗಳಲ್ಲಿ ಇವರು ಸೈಲೆಂಟ್ ಹುಡುಗಿ ಆಗಿರಲಿಲ್ಲ. ಇವರೊಂದು ಹೆವಿ ಮೆಟಲ್ ಬ್ಯಾಂಡ್ನಲ್ಲಿ ಡ್ರಮ್ಮರ್ ಆಗಿದ್ರು. ಈಗಲೂ ಟೆನ್ಷನ್ ಆದರೆ ಡ್ರಮ್ ಬಾರಿಸಿ ರಿಲ್ಯಾಕ್ಸ್ ಆಗ್ತಾರಂತೆ. ಅಷ್ಟೇ ಅಲ್ಲ, ಅವರಿಗೆ ಬೈಕ್ ಇಷ್ಟ, ಸ್ಪೋರ್ಟ್ಸ್ ಕಾರ್ಸ್ ಅಂದರೆ ತುಂಬ ಇಷ್ಟ. ಒಂದು ಕಾಲದಲ್ಲಿ ಇವರು ಟೊಯೋಟಾ ಸೂಪ್ರಾ ಓಡಿಸ್ತಾ ಇದ್ರು. ಆ ಕಾರನ್ನ ಈಗಲೂ ನಾರಾ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಅಂದರೆ ಇವರ ಕ್ರೇಜ್ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಹೆವಿ ಮೆಟಲ್ ಡ್ರಮ್ಮರ್, ಸ್ಪೋರ್ಟ್ಸ್ ಕಾರ್ ರೇಸರ್ ಈಗ ಪ್ರಧಾನಿ ಆಗಿರೋದು ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ಪಾಲಿಟಿಕ್ಸ್ ಬರೋಕ್ಕೂ ಮುಂಚೆ ಇವರು TV ನಿರೂಪಕಿನೂ ಆಗಿದ್ರು. ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿನ ಜನ ಜಪಾನ್ ಬಗ್ಗೆ ತಪ್ಪು ತಿಳ್ಕೊಂಡಿರೋದನ್ನು, ಜಪಾನ್ ಮತ್ತು ಚೀನಾವನ್ನು ಒಂದೇ ರೀತಿ ನೋಡೋದನ್ನು ಗಮನಿಸಿದರು. ನನ್ನ ದೇಶದ ಗತ್ತು ಏನು ಅಂತ ತೋರಿಸ್ಬೇಕು, ಜಪಾನ್ ಅಂದರೆ ಸುಮ್ಮನೆ ಅಲ್ಲ ಅಂತ ನಿರ್ಧಾರ ಮಾಡಿ ರಾಜಕೀಯಕ್ಕೆ ಬಂದರು. 2 ಬಾರಿ ಪ್ರಧಾನಿ ರೇಸ್ನಲ್ಲಿ ಸೋತರು, ಆದರೂ ಛಲ ಬಿಡಲಿಲ್ಲ. ಶಿನ್ಜೋ ಅಬೆ ಅವರ ಶಿಷ್ಯೆಯಾಗಿ ಬೆಳೆದು ಈಗ 3ನೇ ಬಾರಿ ಗೆದ್ದು ತೋರಿಸಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇವರು ಮಾಡ್ರನ್ ಆಗಿದ್ರು ಕೂಡ ವಿಚಾರಗಳಲ್ಲಿ ತುಂಬ ಕನ್ಸರ್ವೇಟಿವ್, ಸಂಪ್ರದಾಯವಾದಿ. ಎಷ್ಟರ ಮಟ್ಟಿಗೆ ಅಂದರೆ ಗಂಡ ಹೆಂಡತಿ ಬೇರೆ ಬೇರೆ ಸರ್ನೇಮ್ ಇಟ್ಟುಕೊಳ್ಳೋದನ್ನು ಕೂಡ ಇವರು ಒಪ್ಪಲ್ಲ. ಇದರಿಂದ ಫ್ಯಾಮಿಲಿ ವ್ಯಾಲ್ಯೂಸ್ ಹಾಳಾಗುತ್ತೆ ಅಂತಾರೆ. ಕೌಟುಂಬಿಕ ವ್ಯಾಲ್ಯೂಗಳಲ್ಲಿ ಬಹಳ ನಂಬಿಕೆ ಇಡ್ತಾರೆ. ಹಾಗೆ ಸಲಿಂಗ ವಿವಾಹವನ್ನು ಕೂಡ ಇವರು ಕಟುವಾಗಿ ವಿರೋಧಿಸ್ತಾರೆ. ಇದೇ ಕಾರಣಕ್ಕೆ ಜಪಾನ್ನ ಲಿಬರಲ್ ವಲಯದಲ್ಲಿ ಇವರ ಬಗ್ಗೆ ಅಸಮಾಧಾನ ಕೂಡ ಇದೆ. ನಾರಾ ಡೀರ್ ಘಟನೆ ಇವರ ಸ್ಟ್ರಿಕ್ಟ್ ನೇಚರ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ. ಜಪಾನ್ನಲ್ಲಿ ನಾರಾ ಪಾರ್ಕ್ನಲ್ಲಿ ಅಲ್ಲಿನ ಪವಿತ್ರ ಜಿಂಕೆಗಳಿಗೆ ಟೂರಿಸ್ಟ್ಗಳು ಒದೆಯೋದನ್ನು, ಪ್ಲಾಸ್ಟಿಕ್ ತಿನ್ನಿಸೋದನ್ನು ನೋಡಿ ಇವರು ಕೆಂಡಾಮಂಡಲರಾದರು. ಒಬ್ಬ ಟೂರಿಸ್ಟ್ ಜಿಂಕಿಗೆ ಒದಿತಾ ಇದ್ದಾಗ ಖುದ್ದು ಇವರೇ ಹೋಗಿ ತರಾಟೆಗೆ ತಗೊಂಡಿದ್ರು. ಅದಾದಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಬ್ಯಾಡ್ಲಿ ಬಿಹೇವ್ಡ್ ಫಾರಿನರ್ಸ್, ಅಶಿಸ್ತಿನ ವಿದೇಶಿಗರು ನಮ್ಮ ರಾಷ್ಟ್ರಕ್ಕೆ ಬರೋದೇ ಬೇಡ, ಅವ್ರನ್ನ ತಡೆಯೋಕೆ ಕಠಿಣ ಕ್ರಮ ತಗೋತೀನಿ ಅಂತ. ಸೊ ಇಮಿಗ್ರೇಷನ್ ಅಥವಾ ವಲಸಿಗರ ವಿಚಾರದಲ್ಲಿ ಇವರು ತುಂಬಾನೇ ಕಠಿಣ ನಿಲುವನ್ನು ಹೊಂದಿದ್ದಾರೆ. ಜಿನ್ಪಿಂಗ್ಗೆ ನಡುಕ, ಜಪಾನ್ ಕೈಗೆ ನ್ಯೂಕ್ಲಿಯರ್ ಅಸ್ತ್ರ. ಜಪಾನ್ ರಾಜಕೀಯದಲ್ಲಿ ಇವ್ರನ್ನ ಚೈನಾ ಹಾಕ್ ಅಂತ ಕರೀತಾರೆ. ಚೈನಾ ಪಾನೆಗೆ ಹದ್ದು ಇವರು ಅಂತ. ಇವರು ಪ್ರಧಾನಿ ಆದಮೇಲೆ ಚೀನಾಗೆ ನಡುಕ ಶುರುವಾಗಿದೆ. ಅದಕ್ಕೆ ಕಾರಣ 3 ವಿಚಾರ. ನಂಬರ್ 1, ದಿ ಬಿಗ್ ನ್ಯೂಕ್ಲಿಯರ್ ಬಾಂಬ್. ಇಡೀ ಏಷ್ಯಾ ಖಂಡವನ್ನೇ ಬೆಚ್ಚಿ ಬೀಳಿಸೋ ಸಂಗತಿ. ಜಪಾನ್ಗೆ 3 ನಾನ್ ನ್ಯೂಕ್ಲಿಯರ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಅಣ್ವಸ್ತ್ರ ಇಟ್ಟುಕೊಳ್ಳಲ್ಲ, ತಯಾರಿಸಲ್ಲ, ಒಳಗೆ ಬಿಟ್ಟುಕೊಳ್ಳಲ್ಲ ಬೇರೆಯವ್ರದ್ದು ಕೂಡ ಅಂತ. ಆದರೆ ಟಕೈಚಿ ಅವರು ಇದಕ್ಕೆ ನೇರವಾಗಿ ಕತ್ತರಿ ಹಾಕಿದ್ದಾರೆ. ನೋಡಿ, ಆ ಪಾಲಿಸಿ ಎಲ್ಲ ಹಳೇದಾಯಿತು, ಇವತ್ತು ನಮಗೆ ಬೇಕಾಗಿರೋದು ಪ್ರೊಟೆಕ್ಷನ್, ರಕ್ಷಣೆ ಅಂತ ಹೇಳ್ತಿದ್ದಾರೆ. ಚೈನಾ ಅಥವಾ ನಾರ್ತ್ ಕೊರಿಯಾ ಬಾಲ ಬಿಚ್ಚಿದ್ರೆ ಅಮೆರಿಕದ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ಜಪಾನ್ ಒಳಗಡೆ ತಂದು ನಿಲ್ಲಿಸ್ಕೊಳ್ತೀವಿ ಅಂತ ನೇರ ಹೇಳಿದ್ದಾರೆ. ಜಪಾನ್ ಸ್ವಂತ ಅಣುಬಾಂಬ್ ಮಾಡ್ತಿಲ್ಲ, ಬದಲಿಗೆ ನ್ಯಾಟೋ ರಾಷ್ಟ್ರಗಳ ಹಾಗೆ ಅಮೆರಿಕದ ಬಾಂಬ್ ತಂದು ಇಲ್ಲಿಡೋದು. ಇದು ಚೈನಾಗೆ ಸಹಿಸೋಕೆ ಆಗ್ತಾ ಇಲ್ಲ. ನನ್ನ ಮನೆ ಬಾಗಿಲಲ್ಲೇ ಅಣುಬಾಂಬ್ ಬಿಡ್ತೀರಾ ಅಂತ ಈಗ ಆಲ್ರೆಡಿ ಚೀನಾ ಕೆಂಪು ಕಣ್ಣು ಬಿಡ್ತಾ ಇದೆ. ಆದರೆ ಟಕೈಚಿ ಅವರು ನನ್ನ ದೇಶದ ರಕ್ಷಣೆಗೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ರೊಚ್ಚಿಗೆದ್ದಿದ್ದಾರೆ. ನಂಬರ್ 2, ತೈವಾನ್ ವಿಚಾರ. ಸನಾಯ್ ಟಕೈಚಿ ಅವರ ಪ್ರಕಾರ ಚೀನಾ ಏನಾದರೂ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಅದು ಜಪಾನ್ಗೆ ಸರ್ವೈವಲ್ ಥ್ರೆಟ್ನಿಂಗ್ ಸಿಚುವೇಶನ್, ಸಾವು ಬದುಕಿನ ಪ್ರಶ್ನೆ. ತೈವಾನ್ ಬಿದ್ದರೆ ಜಪಾನ್ ಬಿದ್ದ ಹಾಗೆ. ಹಾಗಾಗಿ ತೈವಾನ್ ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಇವರು ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ತೈವಾನ್, ಅಮೆರಿಕ ಮತ್ತು ಜಪಾನ್ ಸೇರಿ ಒಂದು ಕ್ವಾಸಾಯ್ ಮಿಲಿಟರಿ ಅಲಯನ್ಸ್, ಅರೆ ಸೇನಾ ಮೈತ್ರಿ ಮಾಡಿಕೊಳ್ಳೋ ಪ್ಲಾನ್ ಕೂಡ ಇವರ ಮೈಂಡಲ್ಲಿದೆ. ಅಗತ್ಯ ಬಿದ್ದರೆ ಜಪಾನ್ ನಾಗರಿಕರನ್ನು ರಕ್ಷಿಸೋಕೆ ನಮ್ಮ ಸೇನೆಯನ್ನು ತೈವಾನ್ಗೆ ಕಳಿಸೋಕೆ ರೆಡಿ ಅಂತ ಹೇಳಿದ್ದಾರೆ. ಇದು ಕೂಡ ಜಿನ್ಪಿಂಗ್ಗೆ ಬಹಳ ದೊಡ್ಡ ಹೆಡ್ಡೇಕ್, ಹೊಸ ಹೆಡ್ಡೇಕ್. ನಂಬರ್ 3, ಮಿಲಿಟರಿ ಬಜೆಟ್. 2ನೇ ಮಹಾಯುದ್ಧ ನಂತರ ಜಪಾನ್ ಶಾಂತಿ ಮಂತ್ರ ಜಪಿಸ್ತು. ಆದರೆ ಟಕೈಚಿ ಅವರು ರಕ್ಷಣಾ ಬಜೆಟ್ GDPಯ 2%ಗೆ ಏರಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ. ದೀರ್ಘ ಶ್ರೇಣಿಯ ಕ್ಷಿಪಣಿಗಳು, ಲಾಂಗ್ ರೇಂಜ್ ಮಿಸೈಲ್ಸ್, ಡ್ರೋನ್ಸ್ ಮತ್ತು ಹೊಸ ಜನರೇಷನ್ನ ಯುದ್ಧ ವಿಮಾನಗಳನ್ನು ಖರೀದಿಸಿ ಜಪಾನನ್ನು ಮತ್ತೆ ಒಂದು ಮಿಲಿಟರಿ ಸೂಪರ್ ಪವರ್ ಮಾಡೋದು ಇವರ ಗುರಿ. ಇದರ ಜೊತೆಗೆ ಇವರು ಆಗಾಗ ಯಾಸಕುನಿ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಯುದ್ಧಾಪರಾಧಿಗಳ ಸ್ಮಾರಕ ಇರೋದ್ರಿಂದ ಇವರು ಹೋದಾಗಲೆಲ್ಲ ಚೈನಾ ಮತ್ತು ಕೊರಿಯಾ ಉರ್ಕೊಳ್ತವೆ. ಸಾಲ ಮಾಡಿ ತುಪ್ಪ ತಿನ್ನೋ ಪ್ಲಾನ್, ರಿಸ್ಕ್ ಏನೋ, ಆದರೆ ಎಲ್ಲವೂ ಅಂದುಕೊಂಡಷ್ಟು ಈಸಿ ಇಲ್ಲ. ಇಲ್ಲೊಂದು ಎಕನಾಮಿಕ್ ರಿಸ್ಕ್ ಕೂಡ ಇದೆ. ಚೈನಾ ಇವತ್ತಿಗೂ ಜಪಾನ್ ಅತಿ ದೊಡ್ಡ ಬಿಸ್ನೆಸ್ ಪಾರ್ಟ್ನರ್.
ಹೆಚ್ಚು ರೇಗಿಸಿದರೆ ಜಪಾನ್ ಸೆಮಿಕಂಡಕ್ಟರ್ ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಗೆ ಚೀನಾ ಕತ್ತರಿ ಹಾಕೋ ತಾಕತ್ತನ್ನು ಹೊಂದಿದೆ. ರೇರ್ ಅರ್ತ್ ಮೆಟಲ್ಸ್ ಅದರ ಸಪ್ಲೈ ಕಟ್ ಮಾಡ್ಬೋದು. ಈಗ ಆಲ್ರೆಡಿ ಚೈನಾ ತನ್ನ ಜನರಿಗೆ ಜಪಾನಿಗೆ ಹೋಗಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಟ್ರೇಡ್ ವಾರ್ ನಡೆಯೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನೊಂದು ಕಡೆ ಜಪಾನ್ನ ಸಾಲ GDPಯ 230% ಇದೆ. ಇಂಥ ಟೈಮ್ನಲ್ಲಿ ಡಿಫೆನ್ಸ್ ಮೇಲೆ ಇಷ್ಟೊಂದು ಖರ್ಚು ಮಾಡಿದ್ರೆ ಬಾಂಡ್ ಮಾರ್ಕೆಟ್ ಕುಸಿಯೋ ಭಯ ಇದೆ. ಸಾಲ ಮಾಡಿ ತುಪ್ಪ ತಿನ್ನೋ ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನೋದೇ ಈಗಿರೋ $1 ಮಿಲಿಯನ್ ಕ್ವಶನ್. ಭಾರತಕ್ಕೆ ಬಂಪರ್ ಲಾಟ್ರಿ, 50,000 ಜಾಬ್ಸ್ ಆ್ಯಂಡ್ ಆಫ್ರಿಕಾ ಪ್ಲಾನ್. ಎಸ್, ಇಂಪಾರ್ಟೆಂಟ್ ಭಾಗ ಈ ವಿಡಿಯೋದು. ಸನಾಯ್ ಟಕೈಚಿ ಗೆಲುವಿನಿಂದ ಭಾರತಕ್ಕೆ ಲಾಭ? ಉತ್ತರ ಸಿಂಪಲ್, ಭಾರತಕ್ಕೆ ಜಾಕ್ಪಾಟ್, ಚೈನಾಗೆ ಚೆಕ್ಮೇಟ್. ಮರಳಿ ವಿಚಾರಕ್ಕೆ ಬರೋದಾದ್ರೆ ಮೊದಲನೇ ಲಾಭ ಸ್ನೇಹಿತರೆ 50,000 ಉದ್ಯೋಗ. ಸನಾಯ್ ಟಕೈಚಿ ಅವರ ಸರ್ಕಾರದ ಹತ್ತಿರ ಒಂದು ಹ್ಯೂಮನ್ ರಿಸೋರ್ಸ್ ಪಾರ್ಟ್ನರ್ಶಿಪ್ ಆಕ್ಷನ್ ಪ್ಲಾನ್ ಇದೆ. ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ 50,000 ಸ್ಕಿಲ್ಡ್ ಇಂಡಿಯನ್ಸ್ ಜಪಾನ್ಗೆ ಹೋಗಿ ಕೆಲಸ ಮಾಡ್ಬೋದು. ಮುಖ್ಯವಾಗಿ IT, ಇಂಜಿನಿಯರಿಂಗ್, ನರ್ಸಿಂಗ್ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ. ಜಪಾನ್ನಲ್ಲಿ ಏಜ್ ಆಗಿರೋರ ಸಂಖ್ಯೆ, ಅಜ್ಜ ಅಜ್ಜಿಯರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕೆಲಸ ಮಾಡೋಕೆ ಯುವಕರಿಲ್ಲ. ಭಾರತದಲ್ಲಿ ಯುವ ಜನರ ಸಂಖ್ಯೆ ಅಕ್ಷಯ ಪಾತ್ರ ಥರ ಸಪ್ಲೈ ಆಗ್ತಾನೆ ಇದೆ. ಸೊ ಜಪಾನ್ನಲ್ಲಿ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಅಸ್ಸಾಂ ಸರ್ಕಾರ ಫ್ಲೈಟ್ ಸ್ಕೀಮ್ ಮೂಲಕ ಯುವಕರಿಗೆ ಜಾಪನೀಸ್ ಭಾಷೆಯನ್ನು ಕೂಡ ಹೇಳ್ಕೊಡ್ತಿದೆ. ಅತ್ತ IIM ನಾಗ್ಪುರ್ ಮತ್ತು ಸುಜುಕಿ ಕಂಪನಿ ಸೇರ್ಕೊಂಡು ಟ್ರೈನಿಂಗ್ ಕೊಡ್ತೇವೆ. ಸನಾಯ್ ಟಕೈಚಿ ಅಧಿಕಾರಕ್ಕೆ ಬಂದಿರೋದ್ರಿಂದ ಈ ಪ್ರಕ್ರಿಯೆ ಫಾಸ್ಟ್ ಆಗುತ್ತೆ. ಎರಡನೇ ಲಾಭ ಜಪಾನ್ ಇಂಡಿಯಾ ಆಫ್ರಿಕಾ ಕಾರಿಡಾರ್. ಇದು ರಿಯಲ್ ಗೇಮ್ ಚೇಂಜರ್. ಇದುವರೆಗೂ ಆಫ್ರಿಕಾದಲ್ಲಿ ಚೈನಾ ತನ್ನ ಬೆಲ್ಟ್ ಅಂಡ್ ರೋಡ್ ಮೂಲಕ ದಬ್ಬಾಳಿಕೆ ನಡೆಸ್ತಾ ಇದೆ. ಈಗ ಟಕೈಚಿ ಪ್ಲಾನ್ ಏನು ಅಂದರೆ ಜಪಾನ್ನ ಹಣ ಮತ್ತು ಟೆಕ್ನಾಲಜಿ, ಭಾರತದ ಹ್ಯೂಮನ್ ರಿಸೋರ್ಸ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಬಳಸಿ ಆಫ್ರಿಕಾದಲ್ಲಿ ನಾವು ನುಗ್ಗಬೇಕು ಅಂತ. ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ಸ್, ಪೋರ್ಟ್ಸ್ ನಿರ್ಮಾಣ ಮಾಡಿ ಚೈನಾವನ್ನು ಸೈಡ್ಲೈನ್ ಮಾಡಬೇಕು ಅನ್ನೋದು ಇವರ ಮಾಸ್ಟರ್ ಪ್ಲಾನ್. ಮೂರನೇ ಲಾಭ ರಕ್ಷಣೆ ಮತ್ತು ಹೂಡಿಕೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಭಾರತ ಜಪಾನ್ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಕ್ವಾಡ್ ಒಕ್ಕೂಟ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಇನ್ನಷ್ಟು ವೇಗ ಪಡ್ಕೊಳ್ಳುತ್ತೆ. ನಮ್ಮ ಹೊಸ ಹೈಸ್ಪೀಡ್ ರೈಲ್ ಕಾರಿಡಾರ್ಗೂ ಕೂಡ ಜಪಾನ್ನ ಹೆಲ್ಪ್ ಸಿಗಬಹುದು. ರಕ್ಷಣಾ ವಲಯದಲ್ಲಿ ಯೂನಿಕಾರ್ನ್ ಮಾಸ್ಕ್ಸ್ ಮತ್ತು ಸ್ಟೆಲ್ತ್ ಸಿಸ್ಟಮ್ಗಳನ್ನು ಒಟ್ಟಿಗೆ ತಯಾರು ಮಾಡೋ ಮಾತುಕತೆ ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಮೋದಿ ಮತ್ತು ಟಕೈಚಿ ಇಬ್ಬರು ನ್ಯಾಷನಲಿಸ್ಟ್ ಲೀಡರ್ಸ್. ಇವರಿಬ್ಬರ ಕೆಮಿಸ್ಟ್ರಿ ವರ್ಕೌಟ್ ಆದರೆ, ಅದರಲ್ಲೂ ಕೂಡ ಈ ಹಿಂದಿನ ಜಪಾನ್ನ ಪ್ರಧಾನಿ ಶಿಂಜೋ ಅಬೆ ಇದ್ರಲ್ಲ, ಅವರ ಮತ್ತು ಮೋದಿ ನಡುವೆ ಬಹಳ ಒಳ್ಳೆ ಬಾಂಡಿಂಗ್ ಇತ್ತು. ಭಾರತ ಮತ್ತು ಜಪಾನ್ ಸಂಬಂಧ ತುಂಬಾ ಚೆನ್ನಾಗಿ ಮಾಡಿದಕ್ಕೆ ಪದ್ಮ ವಿಭೂಷಣ ಕೂಡ ಕೊಟ್ಟಿತ್ತು ಭಾರತ ಮೋದಿ ಅವರ ಅವಧಿಯಲ್ಲಿ ಶಿಂಜೋ ಅಬೆ ಅವರಿಗೆ. ಅಷ್ಟು ಆಳವಾದ ಸಂಬಂಧ. ಈಗ ಅವರ ಶಿಷ್ಯ ಟಕೈಚಿ ಬಂದಿದ್ದಾರೆ. ಸೊ ಯಾವ ರೀತಿ ಡೀಪ್ ಆಗುತ್ತೆ ಭಾರತ ಜಪಾನ್ ಸಂಬಂಧ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಮುಂದಿನ ದಿನಗಳಲ್ಲಿ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ವೀಕ್ಲಿ ಬಿಸ್ನೆಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಇವಾಗ ಏನು ಪಬ್ಲಿಷ್ ಆಗ್ತಿದೆ ಅದು ಎಲ್ಲವನ್ನ ನೋಡೋಕೆ ಶುರು ಮಾಡಬಹುದು. ಹಾಗೆ ಸ್ನೇಹಿತರೆ, ಇದರಿಂದ ನಿಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.